ರೋಚಕ ಕಥೆಗಳ ಅನಾವರಣವೇ ನಿಗೂಢ ರಹಸ್ಯ ಅನ್ನೋದಕ್ಕಿಂತ ಇವತ್ತು ರೋಚಕ ಕಥೆಗಳ ಸಮ್ಮಿಲನವೇ ಈ ಸ್ವಾತಂತ್ರ್ಯದ ರಹಸ್ಯ ಅಂದ್ರೆ ಒಳಿತು ಅನ್ಸುತ್ತೆ. ನೀವು ಕೇಳಿರಬಹುದು ಭಾರತದಲ್ಲಿ ಜಲಿಯನ್ ವಾಲಾಬಾಗ್ ದುರಂತವನ್ನ. ಅದನ್ನ ನೆನಪು ಮಾಡುವಂತಹ ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿತ್ತು. ಆದರೆ ನಡೆದ ಎಷ್ಟೋ ದಿನ ಆದಮೇಲೆ ಬೆಳಕಿಗೆ ಬಂತು. ಅಂದು ಮಡಿದವರ ದೇಹ ಅರ್ಧಕ್ಕರ್ಧ ಸಿಕ್ಲಿಲ್ವಂತೆ. ಈ ದುರಂತವನ್ನ ಯಾವತ್ತೂ ಕೂಡ ಮರೆಯೋದಕ್ಕೆ ಆಗೋದೇ ಇಲ್ಲ. ಅಂತಹ ಮಹನೀಯರ ರಕ್ತದಿಂದ ಬಂದಿದ್ದು ನಮಗೆ ಸ್ವಾತಂತ್ರ್ಯ. ಎಲ್ಲರನ್ನ ನೆನೆಸ್ಕೊಳ್ತಾ ಇಂದಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಏನಿದೆ ಕಥೆ, ಏನಿದೆ ರಹಸ್ಯ, ಎಲ್ಲವನ್ನ ಈಗ ನೋಡಿ. ಏಪ್ರಿಲ್ ತಿಂಗಳ 25 ತುಂಬಿರೆ ಬಹುಪ್ರಜೆ ಸಂಭ್ರಮದಿಂದಲೇ ವಿದುರಾಶ್ವತನ ಜಾತ್ರೆಯಲ್ಲಿ ಸುತ್ತಮುತ್ತಲ ಲಾಠಿ ಹೊಡೆತಗಳ ಮತ್ತೆ ಗುಂಡಿನ ಸತ್ಯಾಗ್ರಹಿಗಳ ಬರ್ಬರ ಹತ್ಯಾಕಾಂಡದ ಬಗ್ಗೆ ಲಾವಣಿಯಲ್ಲಿ ನಮ್ಮ ಜನಪದರು ತೋಡಿಕೊಂಡಿರುವ ನೋವು ಈಗ ನಿಮಗೆ ಸ್ಪಷ್ಟವಾಗಿ ಹೋಗಿದೆ. ನಾವು ಇಂದು ಯಾವುದರ ಬಗ್ಗೆ ಹೇಳೋಕೆ ಹೊರಟಿದ್ದೇವೆ ಎಂದು. ಎಸ್, ನಿಮ್ಮ ಊಹೆ ಸರಿಯಾಗಿ ಇದೆ. ಅದೇ ವಿದುರಾಶ್ವತ್ಥ. ಏಪ್ರಿಲ್ 25 ವಿದುರಾಶ್ವತ್ಥ ಜಾತ್ರಾ ಉತ್ಸವದಂದು ಬ್ರಿಟಿಷರು ನಡೆಸಿದ ಕ್ರೂರ ರಾಕ್ಷಸಿ ದಾಳಿಯನ್ನು ಅಂದಿನ BBC ಕೂಡ ಪ್ರಸಾರ ಮಾಡಿತೆಂದರೆ ಅದರ ಕರಾಳತೆ, ಸಾವು, ನೋವಿನ ಅಂದಾಜನ್ನು ನೀವೇ ಊಹಿಸಬಹುದು. ಇದಕ್ಕೂ ಹಿಂದೆ ಸರಿಯಾಗಿ 19 ವರ್ಷಗಳ ಹಿಂದೆ 1919 ಏಪ್ರಿಲ್ 13 ವೈಶಾಖಿ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಲು ಪಂಜಾಬಿನ ಜಲಿಯನ್ ವಾಲಾಬಾಗಿನ ಉದ್ಯಾನದಲ್ಲಿ ಸೇರಿದ್ದ ಜನರ ಮೇಲೆ ಬ್ರಿಗೇಡಿಯರ್ ಜನರಲ್ ರೆಜಿನಾಲ್ಡ್ E.H. ಡಯರ್ ಮತ್ತು ಅವನ ಸೈನಿಕರು ದಾಳಿ ಮಾಡಿ ಸಾವಿರಾರು ಜನರನ್ನ ಕಗ್ಗೊಲೆಗೈದ ಹತ್ಯಾಕಾಂಡವನ್ನು ಈ ಘಟನೆ ನೆನಪಿಸುವಂತಿತ್ತು. ಅದಕ್ಕಾಗಿ ವಿದುರಾಶ್ವತ್ಥ ಹತ್ಯಾಕಾಂಡವನ್ನ ದಕ್ಷಿಣದ ಜಲಿಯನ್ ವಾಲಾಬಾಗ್ ಅಂತ ಕರೆಯುತ್ತಾರೆ. ಬಾಗಿಲು ಏನಾಯಿತು ಅಂತ ಅಂದರೆ ಅಲ್ಲಿ ನಡೆದಂಥದ್ದು ಸುತ್ತ ಕಟ್ಟಡಗಳಿದ್ದು, ಒಂದೇ ರಸ್ತೆ ಇತ್ತು. ಆ ರಸ್ತೆಯಿಂದ ಬಂದು ಅವನು ಕಟ್ಟಡಗಳ ಒಂದು ಏರಿಯಾ ಇತ್ತಲ್ಲ ಅದಕ್ಕೆ ಬಾಗಿಲು ಹಾಕ್ಬಿಡ್ತಾನೆ. ಅಂದರೆ ಯಾರು ಕೂಡ ಹೊರಗಡೆ ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ. ಇಲ್ಲಿ ಕೂಡ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇವತ್ತು ಒಳ್ಳೊಳ್ಳೆ ಕಟ್ಟಡಗಳೆಲ್ಲ ಬಂದಿದ್ದಾವೆ, ಆದರೆ ದೇವಸ್ಥಾನದ ಇದೆಲ್ಲ ದೇವಸ್ಥಾನದ ಹಿಮಕ್ಕೆ ಮಂಟಪಗಳು ಅಂತಿದ್ದು, ಸುತ್ತ ಮಂಟಪಗಳಿದ್ದು. ಆದ್ದರಿಂದ ಏನಂತ ಅಂದರೆ ಯಾರೂ ಕೂಡ ಇಲ್ಲಿ ಒಳಗಡೆ ಪ್ರವೇಶ ಮಾಡಿದ್ರು ಅಲ್ಲಿಗೆ ಆ ಕಡೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಅದಷ್ಟು ದಟ್ಟವಾದ ಕಾಡು. ಇವತ್ತಿನ ರೀತಿಯಲ್ಲಿ ನಾವು ಹೋಗ್ಬೋದು ಅನ್ನೋ ರೀತಿ ಇರಲಿಲ್ಲ. ದಟ್ಟವಾದ ಕಾಡಿತ್ತದು, ತುಂಬ ಪೊದೆಗಳಿದ್ದಂಥದ್ದು. ಆಮೇಲೆ ಅಲ್ಲಿ ಆ ಮರಗಳೇನಿದ್ದೋ ಆ ಮರ ಇವತ್ತು ಅದೇ ಮರಗಳು ಅಲ್ಲಿರೋದು. ಇವರು ಕೂಡ ಏನಂತಂದರೆ ಆ ಮಂಟಪದಿಂದ ನಿಂತ್ಕೊಂಡು ಶೂಟ್ ಮಾಡ್ತಾರೆ. ಅವ್ರನ್ನ ಶೂಟ್ ಮಾಡಿದಾಗ ಜನಗಳು ಹೊರಗಡೆ ಬರೋಕ್ಕೆ ಕಷ್ಟ ಆಗಿಬಿಡುತ್ತೆ. ಯಾರು ದೇವಸ್ಥಾನದ ಈ ಭಾಗದಲ್ಲಿದ್ದರು ಅವ್ರು ಮಾತ್ರ ಈ ಪೊಲೀಸ್ ಅಟ್ರೋಸಿಟೀಸ್ಗೆ ಒಳಗಾಗಲಿಲ್ಲ. ಆದರೆ ದೇವಸ್ಥಾನದ ಹಿಂಭಾಗದಲ್ಲಿ ಯಾರಿದ್ದರು ಅವರು ಸುಮಾರು ದಿನ ಸತ್ರು. ಕೆಲವರಂತೂ ಲೆಕ್ಕ ಇಲ್ಲದಷ್ಟು ಸತ್ರು ಅಂತ ಹಳ್ಳಿಯವರು ಹೇಳ್ತಾರೆ. ಲೆಕ್ಕ ಇಲ್ಲದಷ್ಟು ಸತ್ರು ಸರ್ ಅಂತ ಹೇಳ್ತಾರೆ ಅವರು. ಬಟ್ ಅದೇನಂತಂದರೆ ಸ್ವಲ್ಪ ಜಾಸ್ತಿ ಇರ್ಬೋದು ಅಂತ ಅನ್ನೋ ಅರ್ಥ ಮಾತ್ರ ಕೊಡುತ್ತೆ. ಇಂತಹ ಘಟನೆಗೆ ಕಾರಣವಾಗಿದ್ದು ಧ್ವಜ ಸತ್ಯಾಗ್ರಹ. ಭಾರತವನ್ನು ಸ್ವತಂತ್ರಗೊಳಿಸಬೇಕೆಂದು ಕಿಚ್ಚು ಹಚ್ಚಿದ್ದ ಕಾಲವದು. ಪ್ರಾಣ ಹೋದರೂ ಸರಿ
ಬಾಯಲ್ಲಿ ಒಂದೇ ಮಾತರಂ, ಕೈಯಲ್ಲಿ ಧ್ವಜ. ಆಂಗ್ಲರ ಬಾವುಟಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೊಡಬಾರದು ಎಂದು ಸತ್ಯಾಗ್ರಹಿಗಳು ಆಗ ಮೈಸೂರು ಪ್ರಾಂತ್ಯಕ್ಕೆ ಸೇರಿದ ಶಿವಪುರದಲ್ಲಿ ಧ್ವಜ ಸತ್ಯಾಗ್ರಹವನ್ನ ಪ್ರಾರಂಭಿಸಿದರು. ಆದರೆ ಇವೆಲ್ಲ ಕೂಡ ಏನು ಅಂತಂದರೆ ನೇರವಾಗಿ ಬ್ರಿಟಿಷ್ ಆಳ್ವಿಕೆಗೆ ಯಾವುದು ಒಳಪಟ್ಟಿದೋ ಅದರಲ್ಲಿ ಮಾತ್ರ ನಡೀತಾ ಇತ್ತು. ಆದರೆ ಇಲ್ಲಿ ಏನಾಯಿತು ಅಂತಂದರೆ ಅವರೆಲ್ಲರೂ ಕೂಡ ಏನಂತಾರೆ, ನಾವು ಕೂಡ ಒಂದು ಮಹತ್ತರವಾಗಿರ್ತಕ್ಕಂಥ ಒಂದು ಧ್ವಜ ಸತ್ಯಾಗ್ರಹವನ್ನು ಮಾಡಬೇಕು ಅಂತ ಅಂದರು. ಅದಕ್ಕೆ ಮೊದಲು ಆಯ್ಕೆ ಮಾಡಿಕೊಂಡಿದ್ದು ಶಿವಪುರ ಅಂತ, ಮದ್ದೂರಿಗೆ ಸೇರಿರ್ತಕ್ಕಂಥದ್ದು. ಇವಾಗ ಮೊದಲು ಅದು ಮೈಸೂರು ಜಿಲ್ಲೆಗೆ ಸೇರಿತ್ತು. ಇನಾಯತುಲ್ಲಾ ಮೇಕ್ರಿ ಅಂತ, ಇವತ್ತೇನು ಮೇಕ್ರಿ ಸರ್ಕಲ್ ಅಂತ ನೋಡ್ತಿದ್ದೀವಿ, ಆ ಮೇಕ್ರಿ ಅಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದರು. ಇವರು ಶಿವಪುರಕ್ಕೆ ಇದನ್ನು ಮಾಡೋದು, ಯಾಕೆಂದರೆ ಶಿವಪುರದಲ್ಲಿ ಕೂಡ ತುಂಬ ದೊಡ್ಡ ಸತ್ಯಾಗ್ರಹ ಹೋರಾಟ ನಡೀತಾ ಇತ್ತು. ಆಗೇನು ಮಾಡಿದ್ರು ಅಂತಂದರೆ, ಇಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇದ್ದಂತಹ ಎಲ್ಲ ಕಾಂಗ್ರೆಸ್ ನಾಯಕರುಗಳು ಕೂಡ ತುಂಬ ಆಸಕ್ತಿ ವಹಿಸಿ ಅಲ್ಲಿಗೆ ಹೋದರು. ಅಲ್ಲಿಗೆ ಹೋದಾಗ ಏನಾಯ್ತು ಅಂತಂದರೆ, ಅವ್ರು ಏನು ಮಾಡ್ಕೊಂಡಿದ್ರು ಅಂತಂದರೆ, ಇದು ಗ್ಯಾರಂಟಿ ಹಿಂಸೆಗೆ ತಿರುಗುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಮೇಕ್ರಿ ಅವರು ಹೇಗೆ ಅದನ್ನು ಮ್ಯಾನೇಜ್ ಮಾಡಿದ್ರು ಅಂತ ಅಂದರೆ, ಇದರಲ್ಲಿ ಯಾವುದೇ ರೀತಿಯ ಹಿಂಸೆ ಆಗಕೂಡ್ದು, ಒಂದು ಹಿಂಸೆನಾದ್ರು ಆಗದಾದರೆ ಆ ಕಡೆಯಿಂದ ಆದರೆ ನಾವು ಪೊಲೀಸ್ನವ್ರು ನೋಡೋಣ, ಆದರೆ ನಾವಾಗೆ ಮಾಡಬಾರ್ದು ಅನ್ನೋ ತೀರ್ಮಾನವನ್ನು ತೊಗೊಂಡಾಗ ಏನಂತಾರೆ, ಈ ಕಡೆ ಎಲ್ಲ ಹೋಗಿದ್ರು, ಎಲ್ಲ ಕಡೆಯೂ ಹೋಗಿದ್ರು ಶಿವಪುರಕ್ಕೆ. ಆ ಶಿವಪುರಕ್ಕೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿಂಥ ನಾಯಕರುಗಳೇನಿದ್ರು ಅವರು ಧ್ವಜ ಸತ್ಯಾಗ್ರಹನ ಅಲ್ಲಿ ಯಶಸ್ಸು ಮಾಡಿ ಬಂದರು ಅವರು. ಒಂದು ಕಡೆ ಶಿವಪುರದ ಧ್ವಜ ಸತ್ಯಾಗ್ರಹ ಯಶಸ್ವಿಯಾಯಿತು. ಆದರೆ ಸಹಕರಿಸಿದ ಜಿಲ್ಲಾಧಿಕಾರಿಯನ್ನ ಅಲ್ಲಿಂದ ಎತ್ತಂಗಡಿಯನ್ನ ಮಾಡಿದರು. ಇದನ್ನು ನೋಡಿದ ವಿಧುರಾಶ್ವತ್ಥದ ಭಾಗದ ದೇಶಭಕ್ತರಿಗೂ ಸಹ ನಾವು ಇದೇ ರೀತಿಯ ಧ್ವಜ ಸತ್ಯಾಗ್ರಹವನ್ನ ಮಾಡಿ ಬ್ರಿಟಿಷರಿಗೆ ಬಿಸಿ ಮುಟ್ಟಿಸಬೇಕು ಎಂಬ ಮನಸ್ಸಾಯಿತು. ಅದಕ್ಕೋಸ್ಕರ ಏನಂತ ಅಂದರೆ, ಮಿರ್ಜಾ ಅವರು ಮೇಕ್ರಿ ಅವರನ್ನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಚಿತ್ರದುರ್ಗಕ್ಕೆ ಮಾಡಿದ್ರು. ಯಾಕೆಂದರೆ ಇವ್ರನ್ನ ಬಲಿ ಹಾಕಲಿಲ್ಲ ನೀವು ಅಂತ ಮಾಡಿದ್ರು. ಯಾವಾಗ ಈ ಶಿವಪುರದಲ್ಲಿ ಅವರ ಚಳವಳಿ ಯಶಸ್ವಿ ಆಯಿತೋ, ಇಲ್ಲಿ ಬಂದವರು ಏನಂತಂದರೆ, ಮುಖ್ಯವಾಗಿ ನಾಗರೆಡ್ಡಿ ಅಂತ ಇದ್ದರು, ಆಮೇಲೆ ತಿಮ್ಮಾರೆಡ್ಡಿ ಅಂತ ಇದ್ದರು, ಆಮೇಲೆ ಇಲ್ಲಿ ಯಾರು ಹಿಂದೂಪುರದ ಸುಬ್ರಾವ್ ಅಂತ ಇದ್ದರು. ಅಂದರೆ ಇಂಥ ಹಲವಾರು ಸಣ್ಣ ಸಣ್ಣ ನಾಯಕರುಗಳು, ಇಲ್ಲಿ KT ಭಾಷ್ಯಂ ಅಂತ ಇದ್ದರು. ಅವರೆಲ್ಲರೂ ಕೂಡ ಏನಂದರೆ ಆವಾಗ ಅವಿಭಜಿತ ಕೋಲಾರ ಜಿಲ್ಲೆ ಅದು. ಹೀಗಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಿಗೆ ಸೇರಿದಂಥ ಎಲ್ಲ ನಾಯಕರುಗಳು ಸೇರಿ ಏನು ಮಾಡೋದು ಅಂತಂದರೆ, ನಾವು ಇಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಯಾವಾಗ ವಿಧುರಾಶ್ವತ್ಥದಲ್ಲೂ ಧ್ವಜ ಸತ್ಯಾಗ್ರಹವನ್ನ ಮಾಡಬೇಕು ಎಂದು ನಿರ್ಧಾರ ಮಾಡಿ ನಾಯಕರು ಊರುಗಳಿಗೆ ಸುತ್ತಿ ಜನರಿಗೆ ಸುದ್ದಿಯನ್ನ ಮುಟ್ಟಿಸತೊಡಗಿದರು. ಅಲ್ಲಿ ಸುಬ್ರಾವ್ ಅಂತ ಇದ್ದರು, ಹಿಂದೂಪುರದ ಸುಬ್ರಾವ್ ಅಂತ, ತುಂಬ ದೊಡ್ಡ ಹೆಸರು ಅದು. ಅವರು ಮೊದಲು ಸರ್ವೋದಯ ಕಾರ್ಯಕರ್ತರಾಗಿ, ಆಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ತುಂಬ ದೊಡ್ಡ ರಾಜಕೀಯ ನಾಯಕರ ಆಗಿದ್ದರು ಅವರು ತುಂಬ ಬಹಳ ಬಲಶಾಲಿ ಆಗಿದ್ದಂಥ ನಾಯಕರವರು. ಆದ್ದರಿಂದ ಅವರೇನು ಮಾಡಿದ್ರು ಅಂತಂದರೆ, ಆ ಗಡಿ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳನ್ನು ಕೂಡ ಸಂಘಟನೆ ಮಾಡಿದ್ರು. ಅದು ಮೊದಲೇ ಸ್ವತಂತ್ರದ ಕಿಚ್ಚು ಹತ್ತಿದ್ದ ಸಮಯ. ಅದಕ್ಕಾಗಿ ಜನರು ಬರದೇ ಇರುತ್ತಾರ? ಖಂಡಿತ ಬರುತ್ತಾರೆ. ಆದರೆ ಅದಕ್ಕೂ ಒಂದು ದಿನವನ್ನ ನಿಗದಿ ಮಾಡಿದರು. ಅದೇ ವಿಧುರಾಶ್ವತ್ಥದ ಜಾತ್ರೆಯನ್ನ. ಇಲ್ಲಿಯವರು ಸತ್ಯಾಗ್ರಹವನ್ನ ಮಾಡಬೇಕು ಎಂಬ ನಿರ್ಧಾರ ಮಾಡಿದ್ದಾರೆ ಎಂದು ಅಂದಿನ ಸರ್ಕಾರಕ್ಕೆ ತಿಳಿದು ಹೋಯಿತು. ಹೇಗಾದ್ರೂ ಸರಿ ಅದನ್ನ ತಡೆಯಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ರಂತೆ. ಆದರೆ ದೇಶಭಕ್ತರು ಸುಮ್ಮನಿರ್ಬೇಕಲ್ಲ, ಯಾವ ದಿನ ಅನ್ನೋದನ್ನೇ ನಿಖರವಾಗಿ ಹೇಳಿರಲಿಲ್ಲ. ಇಂದು, ನಾಳೆ, ನಾಡಿದ್ದು ಎಂದು ದಿನ ದಿನ ನೂಕತೊಡಗಿತು. ಇದು ಅಂದಿನ ಸರ್ಕಾರಕ್ಕೆ ಚಳ್ಳೆ ಹಂಟಿಸಬೇಕು ಅಂತ. 8 ದಿನಗಳ ಕಾಲ ಏನಾಗುತ್ತೆ ಅಂತ ನನ್ನ ಪುಸ್ತಕದಲ್ಲಿ ಬರುತ್ತೆ, ಅದು ಡೇಟ್ಸ್ ಎಲ್ಲ ಬರುತ್ತೆ. ಅದು ಇವತ್ತು ಮಾಡ್ತೀನಿ ಅಂತ ಪಾಂಪ್ಲೆಟ್ ಹಾಕ್ತಾರೆ, ಮಾಡೋದಿಲ್ಲ. ನಾಳೆ ಮಾಡ್ತೀನಿ ಅಂತ ಪಾಂಪ್ಲೆಟ್ ಹಾಕ್ತಾರೆ, ಮಾಡೋದಿಲ್ಲ. ಯಾಕಂದರೆ ಸ್ಟ್ರಾಟಜಿಗಳು ಮಾಡ್ತೀವಿ ಅಂತ ಅನ್ನೋದು ಮಾಡದಿರೋದು. ಪೊಲೀಸ್ನವ್ರಿಗೆ
ಇದೇನು ಇವ್ರು ಮಾಡ್ತಾರೋ ಇಲ್ವೋ ಅಂತ ಅನುಮಾನ ಬರಬೇಕು. ಆ ಥರ ಮಾಡಿ ಕಡೆಗೆ ಒಂದು ದಿನ ಏನು ಅಂತಂದರೆ 25ನೇ ತಾರೀಕು 25ನೇ ತಾರೀಕು ಏಪ್ರಿಲು 1930ರಲ್ಲಿ ಇಲ್ಲಿ ಇದನ್ನು ಧ್ವಜ ಸತ್ಯಾಗ್ರಹ ಶುರು ಮಾಡಿದ್ರು. ಈ ವಿಧುರಾಶ್ವತ ಗಡಿ ಗ್ರಾಮವಾಗಿತ್ತು. ಇದೇ ಕಾರಣವೂ ಇರಬಹುದು ಇಲ್ಲಿ ಸತ್ಯಾಗ್ರಹ ನಡೆಸಲು. ಅಂದು ತುಂಬಿ ಹರಿಯುವ ಪಿನಾಕಿನಿ ನದಿಯಾಚೆಯ ದಡ ಹೈದರಾಬಾದ್ ನಿಜಾಮರ ಕಡೆಯಾದ್ರೆ ಈ ಕಡೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು. ಅದಕ್ಕೋಸ್ಕರ ಏನು ಮಾಡೋದು ಅಂತ ಜಾತ್ರೆಯನ್ನು ಉಪಯೋಗಿಸ್ಕೊಂಡ್ರು. ಎರಡನೇದಾಗಿ ನೀವು ಅಲ್ಲಿ ನೋಡಿರ್ತೀರಿ, ಬರಬೇಕಾದ್ರೆ ನದಿ ಇದೆ ಒಂದು, ಇವಾಗ ನೀರಿಲ್ಲ. ಅದು ಆಗ 1930-40ನೇ ದಶಕದಲ್ಲಿ ಅದು ತುಂಬಿ ಹರಿತಕ್ಕಂಥ ಒಂದು ನದಿ, ಅದು ಪಿನಾಕಿನಿ ನದಿ ಅಂತ ಅಂದ್ಬಿಟ್ಟು ತುಂಬ ಹರಿತಾ ಇತ್ತು. ಆವಾಗ ಏನಾಯ್ತು ಅಂದರೆ ಪಿನಾಕಿನಿ ನದಿಯಿಂದ ಈ ಕಡೆಗೆ ಮೈಸೂರು ರಾಜ್ಯಕ್ಕೆ ಸೇರಿತ್ತು, ಆ ಕಡೆಗೆ ನಿಜಾಮರ ಆಳ್ವಿಕೆಗೆ ಸೇರಿತ್ತು. ಅದು ಪೊಲಿಟಿಕಲ್ ಸ್ಟ್ರಾಟಜಿ ಏನಿತ್ತು ಅವ್ರದ್ದು ಅಂತಂದರೆ, ಒಂದು ಈ ಕಡೆ ಏನಾದ್ರು ತೊಂದರೆ ಆದರೆ ನಾವು ಆ ಕಡೆ ಹೊರಟೋಗ್ಬೋದು, ಆ ಕಡೆಗೆ ಹೋದರೆ ಈ ಕಡೆ ಪೊಲೀಸ್ನವ್ರಲ್ಲಿ ಎಂಟ್ರಾಗೋಕ್ಕಾಗಲ್ಲ. ಧ್ವಜ ಸತ್ಯಾಗ್ರಹಕ್ಕೆ ದಿನಾಂಕ ನಿಗದಿಯಾಗಿತ್ತು. ಹೇಗೆ ಜಲಿಯನ್ ವಾಲಾಬಾಗ್ ದುರಂತದಲ್ಲಿ ಡಯರ್ ಎಂಬ ರಾಕ್ಷಸ ಕಾರಣನಾಗಿದ್ದ, ಅದೇ ರೀತಿಯಾದಂತಹ ಒಬ್ಬ ರಾಕ್ಷಸ ಈ ಘಟನೆ ಆಗೋದಕ್ಕೆ ಕಾರಣ ಆಗ್ತಾನೆ. ಆ ದಿನಕ್ಕೋಸ್ಕರ ನರಿಯಂತೆ ಹೊಂಚು ಹಾಕಿ ಕಾಯ್ತಾನೆ. ಯಾರಾತ, ಮುಂದೇನಾಯ್ತು ಎಲ್ಲವನ್ನ ಈಗ ನೋಡಿ. ಈ ವಿಧುರಾಶ್ವತ ಘಟನೆಗೆ ಕಾರಣವಾಗಿದ್ದು ಬೆಂಗಳೂರಿನಲ್ಲಿ ನಡೆಯುತ್ತಿದ್ದ ಸಭೆ. ಆ ಸಭೆಯಲ್ಲಿ ಕೋಮು ಸೌಹಾರ್ದತೆಯನ್ನ ಹದಗೆಡಿಸಿ ಕ್ರೌರ್ಯವನ್ನ ಮೆರೆದವರು ಇನ್ಸ್ಪೆಕ್ಟರ್ ಬಸಪ್ಪ. ಯಾಕಂದರೆ ಈ ಚಿತ್ರ ಬರೋದಕ್ಕೆ ಕಾರಣ ಏನು ಅಂತಂದರೆ, ಅವತ್ತು ಫೈರಿಂಗ್ಗೆ ಕಾರಣ ಆಗಿರ್ತಕ್ಕಂಥ ಒಬ್ಬ ಇನ್ಸ್ಪೆಕ್ಟರ್ ಬಸಪ್ಪ ಅಂತ. ಅವನು ಯಾಕೆ ಇವ್ರ ಮೇಲೆ ಅಷ್ಟೊಂದು ಸೇಡನ್ನು ಇಟ್ಕೊಂಡಿದ್ದ ಅಂತ ಅಂದರೆ, ಆ ಕೋಮು ಗಲಾಟೆಯಲ್ಲಿ ತುಂಬ ಹಿಂಸೆಯನ್ನು ಪ್ರಚೋದಿಸಿದ್ದ ಅವನು. ಹೀಗಾಗಿ ಅದೆಲ್ಲ ತೀರ್ಮಾನ ಆದಮೇಲೆ ಅವ್ರೇನು ಮಾಡಿದ್ರು, ಆ ಬಸಪ್ಪನ ಒಂದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಗೌರಿಬಿದನೂರಿಗೆ ಹಾಕಿದರು. ಆದರೆ ಇಲ್ಲಿ ಗಲಾಟೆ ಮಾಡ್ತಾರೆ ಅಂತ ಯಾವಾಗ ಗೊತ್ತಾಯಿತು, ಅವನೇನು ಮಾಡೋಂತ ಅಂದರೆ, ನನಗೆ ಅಲ್ಲಿ ಶಿಕ್ಷೆ ಕೊಡಿಸಿದ್ದೆ ಕಾಂಗ್ರೆಸ್ನವರು, ಆದ್ದರಿಂದ ನಾನು ಇವರಿಗೆ ಪ್ರತೀಕಾರ ಇಲ್ಲಿ ತೀರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವನು ಯೋಚನೆ ಮಾಡಿ ನರಿ ಬಸಪ್ಪ ಹೊಂಚು ಹಾಕಿ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತು. ಅಂದು ವಿಧುರಾಶ್ವತ ಜಾತ್ರೆಯ ದಿನ. 10,000ಕ್ಕೂ ಅಧಿಕ ಜನರು ಭಾಗವಹಿಸಿದ್ರು. ಅಂದು ಶಿವಪುರದಲ್ಲಿ ಯಾವುದೇ ರೀತಿಯ ಹಿಂಸೆಯಾಗಬಾರದು ಎಂದು ತಯಾರಿ ಮಾಡಿದ್ರು. ಇಲ್ಲಿ ಪೊಲೀಸರೇ ಪ್ರಚೋದನೆ ಮಾಡಿದ್ರು. ಗಲಭೆಗಳು ಶುರುವಾಗ್ತವೆ. ಇವರು ಪೊಲೀಸ್ನವರನ್ನು ಏನು ಒಂದು ರೀತಿಯಲ್ಲಿ ಸಿಟ್ಟಿನಿಂದ ಮಾತಾಡಿಸೋದು ಅವರನ್ನು, ಇದೆಲ್ಲ ಆಗುತ್ತೆ. ಮತ್ತು ಪೊಲೀಸರು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಯಾವಾಗ ಸಣ್ಣದಾಗಿ ಗಲಾಟೆ ಶುರುವಾಗುತ್ತೋ ಆಗಲೇ ಬಸಪ್ಪ ರಿವಾಲ್ವರ್ ಕೈಗೆ ತೆಗೆದುಕೊಂಡ್ರು. ಜೊತೆಗೆ ಕೈ ಜೋಡಿಸಿದವರು ಡಿವೈಎಸ್ಪಿ. ಆದರೆ ಬಸಪ್ಪ ಅದು ನೋಡ್ತಾ ಇದನ್ನೇನು ಮಾಡ್ತಾನೆ ಅಂದರೆ, ಇಮ್ಮಿಡಿಯೇಟಾಗಿ ಡಿವೈಎಸ್ಪಿಗೆ ಹೇಳ್ತಾನೆ, ಇಲ್ಲ ಸಾಹೇಬ್ರೆ ಇದು ಮಾಡಬೇಕು ಅಂತ. ಬಟ್ ಡಿವೈಎಸ್ಪಿನೂ ಎಂಥವನು ಅಂತಂದರೆ ವಿವೇಚನೆ ಇರೋದಿಲ್ಲ. ಬಸಪ್ಪ ಹೇಳೋದಕ್ಕಿಂತ ಮುಂಚೆ ಅವನೇ ರಿವಾಲ್ವರ್ ತೊಗೊಂಡು ಹೊಡಿತಾನೆ. ಫಸ್ಟು ರಿವಾಲ್ವರ್ ತೊಗೊಂಡೋಗಿ ಹೊಡೆದಾಗ ಅಲ್ಲಿ ಸತ್ತು ಬೀಳ್ತಾರೆ. ಆಮೇಲೆ ದೊಡ್ಡ ಗೋಲಿಬಾರೇ ಶುರುವಾಗ್ಬಿಡುತ್ತೆ. ಅವರ ತಡೆದ್ರೂ ಕೂಡ ಅವ್ರ ಬಾಟವನ್ನು ಕೆಳಗಡೆ ಬಿಡದೇನೆ, ನಾನು ಸತ್ರೂ ಚಿಂತೆ ಇಲ್ಲ, ಏನು ಮಾಡ್ತಾರೋ ಮಾಡಿ ಅಂತ ಹೋಗಿ ಅಲ್ಲಿ ನಿಂತ್ಕೊಳ್ತು. ಇದು ತುಂಬ ನಡೆಯುತ್ತೆ. ಅದು ಹಿಂಗಾದಮೇಲೆ ಅವತ್ತು ಸುಮಾರು 96 ಸುತ್ತು ಗುಂಡುಗಳನ್ನು ಆಡಿಸ್ತಾರೆ. ಹೀಗೆ ಶುರುವಾಯಿತು ಗುಂಡಿನ ದಾಳಿ. ಸುಮಾರು 96 ಸುತ್ತುಗಳ ದಾಳಿಯದು. 96 ರೌಂಡ್ಸ್ ಆಯ್ತದು. 96 ರೌಂಡ್ಸ್ನಲ್ಲಿ ಅಲ್ಲಿ ಒಂದು ಭೀಕರ ಸನ್ನಿವೇಶನೇ ಉಂಟಾಯಿತು. ಓಡ್ತಕ್ಕಂಥ ಜನ ಓಡಿದ್ರು, ಸುಮಾರು ಜನ ಸತ್ತರು. ಅಲ್ಲಿ ಸತ್ತಂಥವರು, ನಾನು ಕೊನೆಗೆ ಅದನ್ನ ರಿಸರ್ಚ್ ಎಲ್ಲ ಮಾಡಿ ಎಲ್ಲ ಕಡೆ ಹೋಗಿ ತಿರುಗಾಡಿ ಆವಾಗ ಬದುಕಿದ್ದವರನ್ನು ನಾನು ಮೀಟ್ ಮಾಡಿ ಮತ್ತು ಸತ್ತವರ ಮನೆಯವ್ರನ್ನ ಮೀಟ್ ಮಾಡಿ ನಾನು ಮಾಡಿದಾಗ ನನಗೆ ಒಟ್ಟು 30 ರಿಂದ 32 ಜನ ಸತ್ತರು ಅಂತ ನಮ್ಗೆ ಗೊತ್ತಾಯ್ತು.
ಇಂತಹ ಭೀಕರ ಭೀಭತ್ಸ ರಕ್ತದ ಮಡುವಿನಲ್ಲಿ ಸ್ವತಂತ್ರ ಸೇನಾನಿಗಳ ಹೆಣಬಿದ್ದಿತ್ತು. ಇತ್ತ ಮನೆಯವರಿಗೆ ತಾವೆಲ್ಲಿ ದೇಶದ್ರೋಹಿಗಳು ಆಗುತ್ತೇವೋ ಎಂದು ಆತಂಕ ಕಾಡ್ತಿತ್ತು. ಸಾಯಂಕಾಲ ಹೊತ್ತು ಏನು ಮಾಡಿದ್ರು ಅಂತ ಅಂದರೆ, ನಮ್ಮವನು ಪೊಲೀಸರ ವಿರುದ್ಧ ಚಳವಳಿಗಿಳಿದಿದ್ದ, ಆ ಚಳವಳಿನಲ್ಲಿ ಗುಂಡಿಂದ ಸತ್ತ ಅಂತ ಅಂದ್ಬಿಟ್ಟು ಗೊತ್ತಾದರೆ ಪೊಲೀಸ್ನವರು ನಮ್ಮ ಮನೆಗಳೆಲ್ಲ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿ ನಮ್ಮನ್ನೆಲ್ಲರನ್ನೂ ಕೂಡ ಜೈಲಿಗೆ ಹಾಕ್ತಾರೆ, ಹಿಂಸೆ ಕೊಡ್ತಾರೆ ಅಂತ ಏನು ಮಾಡೋದು ಅಂತ ಅಂದರೆ ಸಾಯಂಕಾಲವರೆಗೂ ಕಾಯ್ತಾಯಿದ್ದು. ಸಾಯಂಕಾಲ ಆದಮೇಲೆ ತಮ್ಮ ತಮ್ಮ ಮನೆಯವರು ಯಾರು ನಾಪತ್ತೆ ಆಗಿದವರು, ಹೋದರು ವಾಪಸ್ ಬಂದಿಲ್ವೋ ಅವ್ರನ್ನೆಲ್ಲ ಹುಡುಕುವಂತ ಬಂದರು. ಹಾಗೆ ದೀಪಗಳೇ ಇರಲಿಲ್ಲ, ಎಲ್ಲ ಲಾಟಿನ್ಗಳು ಹಾಕ್ಕೊಂಡು ಪಂಜುಗಳನ್ನ ಹಿಡ್ಕೊಂಡು ಕೆಲವರು ಎಲ್ಲ ನೋಡ್ಕೊಂಡು ಬಿದ್ದಿರ್ತಕ್ಕಂಥ ಹೆಣಗಳೆಲ್ಲ ನೋಡ್ತಾ ಹೋದರು. ಯಾವ ಹೆಣಗಳು ತಮ್ಮ ಮನೆಗೆ ಸಂಬಂಧಪಟ್ಟಿದ್ಯೋ ಅದನ್ನು ಸಾಗಿಸಿಬಿಟ್ರು. ಹೀಗೆ ಅಲ್ಲಿ ಶವಗಳನ್ನ ರಾತ್ರೋರಾತ್ರಿ ಸಾಗಿಸಿದ್ದರಿಂದ ಶವಗಳ ಸಂಖ್ಯೆ ಎಷ್ಟು ಎಂಬುದು ನಿಗೂಢವಾಗಿ ಉಳಿದು ಹೋಯಿತು. ಲೆಕ್ಕಕ್ಕೆ ಸಿಕ್ಕವರು ಕೆಲವರಾದರೆ ಸಿಗದವರು ನೂರಾರು. ಸ್ವಾತಂತ್ರ್ಯಕ್ಕಾಗಿ ರಕ್ತದಾನ, ಬಲಿದಾನ ಎಲ್ಲವೂ ನಡೆದಿತ್ತು. ಆದರೆ ಈ ಘಟನೆಯಲ್ಲಿ ನಮ್ಮ ತಪ್ಪು ಇಲ್ಲ ಅಂತ ಹೇಳಿದ್ದು ಆ ಪೊಲೀಸ್ ಇಲಾಖೆ. ಯಾವಾಗ ಅಲ್ಲಿ ಸ್ವತಂತ್ರ ಹೋರಾಟಗಾರರ ಬಲಿದಾನವಾಯಿತೋ ಅದು ತಟ್ಟಂತ ಮಹಾತ್ಮ ಗಾಂಧೀಜಿ ಅವರ ಕಿವಿಗೆ ಬಿತ್ತು. ಅವರು ಒಂದು ನಿಯೋಗವನ್ನ ವಿದುರಾಶ್ವತ್ಥಕ್ಕೆ ಕಳುಹಿಸಿಕೊಟ್ರು. ಮುಂದೇನಾಯ್ತು ಎಲ್ಲವನ್ನ ಈಗ ನೋಡಿ. ಜಲಿಯನ್ ವಾಲಾಬಾಗ್ನಂತೆ ವಿದುರಾಶ್ವತ್ಥದಲ್ಲೂ ರಕ್ತ ಹರಿದಿತ್ತು. ದೇಶದಾದ್ಯಂತ ಈ ವಿಷಯ ಹರಡಿ ಪ್ರತಿಯೊಬ್ಬ ದೇಶಭಕ್ತನ ರಕ್ತ ಕುದಿಯೋದಕ್ಕೆ ಶುರುವಾಗಿತ್ತು. ಇದನ್ನ ಹೀಗೆ ಬಿಟ್ಟರೆ ಮತ್ತೊಂದು ಕ್ರಾಂತಿಯಾಗುತ್ತದೆ ಎಂದು ಅರಿತ ಮಹಾತ್ಮ ಗಾಂಧಿ ಸತ್ಯಾಂಶವನ್ನು ತಿಳಿಯಲು ನಿಯೋಗವನ್ನ ರೆಡಿ ಮಾಡಿದರು. ಅದರಲ್ಲಿ ಇದ್ದವರೇ ಕೃಪಾಲಾನಿ ಮತ್ತು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್. ಅವರು ಕಳಿಸಂಥ ಸಂದರ್ಭದಲ್ಲಿ ಏನಂತ ಅಂದರೆ, ಅವರು ಇಲ್ಲಿಗೆ ಬಂದರು, ವಿದುರಾಶ್ವತ್ಥಕ್ಕೆ ಬಂದು ಇಲ್ಲಿ ಸುಮಾರು ಸುತ್ತ ಇರ್ತಕ್ಕಂಥ ಹಳ್ಳಿಗಳನ್ನು ತಿರುಗಿ ಹಲವಾರು ಮನೆಗೆ ಯಾರು ಜನಗಳು ಕಾಣ್ತಾ ಇಲ್ಲ ಅಂಥವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ಯಾರು ಇದ್ದರು ಏನಾದರೂ ಎಲ್ಲ ಕೂಡ ವಿಚಾರ ಮಾಡಿ ಅವರು ಕೂಡ ಒಂದಿಷ್ಟು ಸತ್ಯ ಸಂಗತಿಯ ವರದಿ ಅಂತ ಅಂದ್ಬಿಟ್ಟು ಅವರು ಕೂಡ ಪ್ರಿಪೇರ್ ಮಾಡ್ಕೊಂಡಿದ್ರು. ಯಾವಾಗ ಪಟೇಲರು ಮತ್ತು ಕೃಪಾಲಾನಿಯವರು ಮನೆ ಮನೆಯನ್ನ ಸುತ್ತಿ ಸತ್ಯದ ವರದಿಯನ್ನ ತಯಾರಿಸಿದ್ರೋ ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಅಳುಕು ಶುರುವಾಗಿತ್ತು. ಅದೇ ಸಮಯಕ್ಕೆ ಒಂದು ಸರ್ಕಾರಿ ಆಸ್ಪತ್ರೆಯ ಶಂಕುಸ್ಥಾಪನೆ. ಅಲ್ಲಿಗೆ ಬಂದಿದ್ದರು ಮಿರ್ಜಾ ಇಸ್ಮಾಯಿಲ್. ಅದರ ಶಂಕುಸ್ಥಾಪನೆ ಮಾಡೋಕ್ಕೆ ಅಂತ ಬಂದಿದ್ರು ಅವರು. ಅವತ್ತು ವಿದುರಾಶ್ವತ್ಥದಿಂದ ಮೆರವಣಿಗೆ ಹೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಆ ವರದಿಯನ್ನು ಹರಿದಾಕಿ ಸುಟ್ಟಾಕಿ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅದನ್ನು ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಅವ್ರನ್ನ ಕಳಿಸಿದ್ರು ಬೆಂಗಳೂರಿಗೆ. ಮತ್ತು ಪಟೇಲ್ ಮತ್ತು ಕೃಪಲಾನಿ 3 ಜನ ಸೇರಿ ಏನೇನು ಮಾಡಬೇಕು, ಇನ್ನು ಮುಂದೆ ಏನು, ಯಾತಕ್ಕೆ ಹಿಂಗಾಯಿತು ಅಂತೆಲ್ಲ ನೋಡೋದು ಏನಂತಂದರೆ ಅವರು ಒಂದು ಒಪ್ಪಂದಕ್ಕೆ ಬರ್ತಾರೆ. ಇಷ್ಟೆಲ್ಲ ರಕ್ತಪಾತಗಳು, ಧರಣಿಗಳು, ಶಾಂತಿ ಸತ್ಯಾಗ್ರಹಗಳು, ಬಲಿದಾನಗಳಿಂದ ಸ್ವತಂತ್ರ ಬಂದೇ ಬಿಟ್ಟಿತು. ವಿದುರಾಶ್ವತ್ಥ ಮರೆತೇ ಹೋಯಿತು. ಮತ್ತೆ ಇನ್ನೊಂದು ಘಟನೆಯಾಗಿದೆ ಎಂದು ನೆನಪಿಸಿಕೊಳ್ಳುವುದಕ್ಕೆ 50 ವರ್ಷಗಳೇ ಬೇಕಾಯಿತು. ಸ್ವಾತಂತ್ರ್ಯಕ್ಕೆ ಬಂದ 50 ವರ್ಷ ಅಂತ ಒಂದು ಮಾಡಿದ್ರು, ಭಾರತ ಸರ್ಕಾರದವರು ಮಾಡಿದ್ರು. 47ರಲ್ಲಿ ಬಂದಾಗ 97ರಲ್ಲಿ ಮಾಡಿದ್ರು. ಹೀಗೆ ನಿರ್ಮಾಣವಾಗಿದ್ದು ಈ ಸೌಧ ಮತ್ತು ಅವರನ್ನ ನೆನಪಿಸುವ ಸ್ಮಾರಕ.